ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅಂಕಗಣಿತ ಸರಾಸರಿ, ಅದಕ್ಕೆ ಇಂಗ್ಲೀಷ್ ಒಳಗೆ ನಾವು ಅರ್ಥಮೆಟಿಕ್ ಮೀನ್ ಅಂತ ಕರಿತೇವೆ. ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಆ ಅರ್ಥಮೆಟಿಕ್ ಮೀನ್ ಅಂದ್ರೇನು ಮತ್ತು ಆ ಅರ್ಥಮೆಟಿಕ್ ಮೀನ್ ಒಳಗೊಂಡಿರುವಂಥ ಗುಣಲಕ್ಷಣದ ಬಗ್ಗೆ ನಿಮಗೆ ಮಾಹಿತಿಯನ್ನು ಹಂಚಿಕೊಡ್ತೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅಂಕಗಣಿತ ಸರಾಸರಿಯ ಅರ್ಥವನ್ನು ನಾವು ಗಮನಿಸಬೇಕಾದ್ರೆ ಒಂದು ಸಮೂಹದಲ್ಲಿನ ಎಲ್ಲ ಮೌಲ್ಯಗಳ ಮೊತ್ತವನ್ನು, ಒಂದು ಅಂಕಿಗಳ ಸಮೂಹ ಏನಿರ್ತದಲ್ಲ, ಆ ಅಂಕಿಗಳ ಒಂದು ಸಮೂಹದಲ್ಲಿನ ಎಲ್ಲ ಮೌಲ್ಯಗಳ ಮೊತ್ತವನ್ನು ಆ ಒಂದು ಮೌಲ್ಯಗಳ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಲಭ್ಯವಾಗುವಂಥ ಮೌಲ್ಯ ಇದೆಯಲ್ಲ, ಅದಕ್ಕೆ ನಾವು ಅಂಕಗಣಿತ ಸರಾಸರಿ ಅಂತೇಳಿ ಕರಿತೇವೆ. ಉದಾಹರಣೆ ಕೊಡಬೇಕಂತಂದ್ರೆ 1, 2, 4, ಆಮೇಲೆ 6 ಮತ್ತು 8 ಇದು ಅಂಕಿಗಳ ಒಂದು ಸಮೂಹ. ಈ ಅಂಕಿಗಳ ಸಮೂಹ ಎಲ್ಲವುಗಳನ್ನು ಕೂಡಿಸಿ ಅವುಗಳಿಂದ ಭಾಗಿಸಿದಾಗ ನಮಗೆ ಲಭ್ಯವಾಗುವಂಥ ಒಂದು ಮೌಲ್ಯ ಇದೆಯಲ್ಲ, ಆ ಮೌಲ್ಯಕ್ಕೆ ನಾವೇನು ಕರಿತೀವಿ, ಅಂಕಗಣಿತ ಸರಾಸರಿ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಿಮಗೆ ಉದಾಹರಣೆ ಸಮೇತ ನಿಮಗೆ ವಿವರಣೆಯನ್ನು ಮಾಡಲಾಗಿದೆ. ಅದಾದಮೇಲೆ ವಿದ್ಯಾರ್ಥಿಗಳೇ, ಈ ಅಂಕಗಣಿತ ಸರಾಸರಿಯನ್ನು ನಾವು ಕಂಡುಹಿಡಿಯುವಂಥ ಸೂತ್ರ ಏನಂತಂದ್ರೆ ಇಲ್ಲಿ ನೋಡ್ರಿ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಅಂತೇಳಿ ಇದು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಒಂದು ಸೂತ್ರ. ಇಲ್ಲಿ ಸಿಗ್ಮಾ ಎಕ್ಸ್ ಬಾರ್ ಅಂತಂದ್ರೆ ಇದು ಅಂಕಗಣಿತ ಸರಾಸರಿಯನ್ನು ಸೂಚಿಸುವಂಥ ಒಂದು ಸಿಂಬಲ್ ಆಗಿದೆ. ಇನ್ನು ಸಿಗ್ಮಾ ಎಕ್ಸ್ ಅಂತಂದ್ರೆ ಅಲ್ಲಿ ಏನು ಅಂಕಿಗಳ ಸಮೂಹ ಇರ್ತದಲ್ಲ, ಮೌಲ್ಯಗಳಿರ್ತಾವಲ್ಲ, ಆ ಎಲ್ಲ ಮೌಲ್ಯಗಳನ್ನು ಕೂಡಿಸಿದಾಗ ಬರುವಂಥ ಮೊತ್ತ ಇದೆಯಲ್ಲ, ಆ ಮೊತ್ತಕ್ಕೆ ನಾವು ಸಿಗ್ಮಾ ಎಕ್ಸ್ ಅಂತೇಳಿ ಕರೆಯುತ್ತೇವೆ. ಇನ್ನು ಎನ್ ಅಂತಂದ್ರೆ ಅಲ್ಲೇನು ಮೌಲ್ಯಗಳಿರ್ತಾವಲ್ಲ, ಆ ಮೌಲ್ಯಗಳ ಸಂಖ್ಯೆ, ಎಷ್ಟು ಮೌಲ್ಯ ಬರ್ತಾವಲ್ಲ ಆ ಮೌಲ್ಯಗಳ ಒಟ್ಟು ಸಂಖ್ಯೆಗೆ ನಾವು ಏನು ಕರಿತೀವಿ, ಎನ್ ಎಂಬ ಸಂಕೇತವನ್ನು ಬಳಸುವಂಥ ಕೆಲಸವನ್ನು ಮಾಡ್ತೇವೆ. ಓಕೆನಾ. ಈಗ ಈ ಉದಾಹರಣೆಯನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು, ಎಕ್ಸಾಮ್ ಒಳಗಡೆ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತೇನಾದರೂ ಪ್ರಶ್ನೆ ಕೇಳಿದ್ರೆ ಈ ಸೂತ್ರವನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು, ಅಂಕಗಣಿತ ಸರಾಸರಿಯನ್ನು ಕಂಡು ಹಿಡಿಬೋದು. ಈಗ ಈ ಅಂಕಗಣಿತ ಸರಾಸರಿ ಇದೆಯಲ್ಲ, ಅರ್ಥಮೆಟಿಕ್ ಮೀನ್ ಏನಿದೆಯಲ್ಲ, ಇದರ ಗುಣಲಕ್ಷಣಗಳೇನು, ಇದರ ಪ್ರಾಪರ್ಟೀಸ್ ಏನು ಅದಾವ ಅಂತೇಳಿ ಒಂದೊಂದಾಗಿ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದರಲ್ಲಿ ಬರುವಂಥ ಮೊದಲನೇ ಲಕ್ಷಣ ವಿದ್ಯಾರ್ಥಿಗಳೇ, ಇದು ಬಹಳ ಸ್ಪಷ್ಟ ಮತ್ತು ನಿಖರವಾಗಿ ಇರುತ್ತದೆ. ಯಾವುದು, ಅಂಕಗಣಿತ ಸರಾಸರಿ ಬಹಳ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ನಾವು ಕಾಣ್ತೀವಿ. ಯಾಕಂತಂದ್ರೆ ಅಂಕಗಣಿತ ಸರಾಸರಿ ಒಂದೇ ಮೌಲ್ಯವಾಗಿರುತ್ತದೆ. ಓಕೆನಾ. ಅವೇನು ಅಂಕಿಅಂಶಗಳಿರ್ತಾವಲ್ಲ, 1, 2, 3, 4 ಏನಿರ್ತಾವಲ್ಲ, ಇವನ್ನೆಲ್ಲ ಕೂಡಿಸಿ ನಾವು ಏನು ಭಾಗಿಸ್ತೇವಲ್ಲ, ಭಾಗಿಸಿದಾಗ ನಮಗೆ ಲಭ್ಯವಾಗುವಂಥ ಮೌಲ್ಯ ಒಂದೇ ಆಗಿರುವುದರಿಂದ ಇದರಲ್ಲಿ ಯಾವುದೇ ಕಾರಣಕ್ಕೂ ದ್ವಂದ್ವ ಅರ್ಥ ನಮಗೆ ಇರುವುದಿಲ್ಲ. ಹೀಗಾಗಿ ನಮಗೆ ಈ ಅಂಕಗಣಿತ ಸರಾಸರಿಯಲ್ಲಿ ನಮಗೆ ಲಭ್ಯವಾಗುವಂಥ ಮಾಹಿತಿ ಬಹಳ ಸ್ಪಷ್ಟವಾಗಿ ಇರ್ತದೆ, ಬಹಳ ನಿಖರವಾಗಿ ಲಭ್ಯವಾಗುತ್ತದೆ. ಇನ್ನು ಎರಡನೇ ಗುಣಲಕ್ಷಣ ವಿದ್ಯಾರ್ಥಿಗಳೇ, ಎಲ್ಲ ಮೌಲ್ಯಗಳನ್ನು ಒಟ್ಟುಗೊಂಡಿರುತ್ತದೆ. ನೋಡಿ, ಈ ಅಂಕಗಣಿತ ಸರಾಸರಿ ನಾವು ಕಂಡುಹಿಡಿಯುವಾಗ ನಾವು ಎಲ್ಲ ಮೌಲ್ಯವನ್ನು ನಾವೇನು ಮಾಡ್ತೀವಿ, ಗಣನೆಗೆ ತೆಗೆದುಕೊಂಡು ಲೆಕ್ಕವನ್ನು ಮಾಡ್ತೀವಿ. ಎಷ್ಟು ಸಂಖ್ಯೆಗಳಿರ್ತಾವಲ್ಲ, ಎಲ್ಲ ಸಂಖ್ಯೆಗಳನ್ನು ಒಳಗೊಂಡು ಆ ಮೌಲ್ಯಗಳನ್ನು ಒಟ್ಟುಗೂಡಿಸಿ ಇಲ್ಲಿ ಅಂಕಗಣಿತ ಸರಾಸರಿಯನ್ನು ಕಂಡು ಹಿಡಿಯುವುದರಿಂದ ಇದು ಎಲ್ಲ ಮೌಲ್ಯಗಳನ್ನು ಒಳಗೊಂಡು ಅಧ್ಯಯನವನ್ನು ಮಾಡ್ತದೆ. ಓಕೆನಾ. ಹೀಗಾಗಿ ಇದರ ಎರಡನೇ ಗುಣಲಕ್ಷಣ ಏನು, ಎಲ್ಲ ಮೌಲ್ಯಗಳನ್ನು ಒಳಗೊಂಡಿರುತ್ತದೆ. ಇನ್ನು ಥರ್ಡ್ ಒನ್ ವಿದ್ಯಾರ್ಥಿಗಳೇ, ಗಣಿತೀಯವಾಗಿ ಉಪಯುಕ್ತವಾಗಿ ಕಂಡುಬರುತ್ತದೆ. ಗಣಿತೀಯವಾಗಿ ಉಪಯುಕ್ತ ಯಾಕಂತಂದ್ರೆ ಈ ಒಂದು ಅಂಕಗಣಿತ ಸರಾಸರಿಯನ್ನು ಗಣಿತೀಯವಾಗಿ ಅಂದರೆ ಗಣಿತಶಾಸ್ತ್ರದಲ್ಲಿ ಬಳಸಲು ಬಹಳ ಸುಲಭವಾಗಿ ಕಂಡುಬರ್ತದೆ. ಯಾಕಂತಂದ್ರೆ ಈ ಅಂಕಗಣಿತ ಸರಾಸರಿಯನ್ನು ಬಳಸಿಕೊಂಡು ಅನೇಕ ಗಣಿತೀಯ ಲೆಕ್ಕಾಚಾರಗಳನ್ನು ನಾವು ಮಾಡಲು ಸಹಾಯ ಆಗ್ತದೆ. ನೋಡಿ, ಈ ಅಂಕಗಣಿತ ಸರಾಸರಿಯನ್ನು ಬಳಸಿಕೊಂಡು ನಾವು ಅನೇಕ ಗಣಿತೀಯ ಲೆಕ್ಕಾಚಾರಗಳನ್ನು ಮಾಡಲು ಇದು ಬಹಳ ಉಪಯುಕ್ತವಾಗಿ ಕಂಡು ಬರ್ತದೆ. ನಾಲ್ಕನೇ ಗುಣಲಕ್ಷಣ, ಅತಿ ಮೌಲ್ಯಗಳಿಂದ ಪ್ರಭಾವಿತಗೊಳ್ಳುತ್ತದೆ. ಯಾಕಂತಂದ್ರೆ ಇದು ತುಂಬ ದೊಡ್ಡ ಅಥವಾ ಚಿಕ್ಕ ಮೌಲ್ಯಗಳನ್ನು ಸರಾಸರಿಯನ್ನು ಬದಲಾಯಿಸುವಂಥ ಸಾಮರ್ಥ್ಯವನ್ನು ಒಳಗೊಂಡಿದೆ. ಹೀಗಾಗಿ ಇದು ಅತಿ ಮೌಲ್ಯಗಳಿಂದ ಪ್ರಭಾವಿತವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಈ ಅರ್ಥಮೆಟಿಕ್ ಮೀನು ಮಾಡ್ತದೆ. ಫಿಫ್ತ್ ಒನ್,
ಈ ಅರ್ಥಮೆಟಿಕ್ ಮೀನನ್ನು ಲೆಕ್ಕಿಸಲು ಬಹಳ ಸುಲಭ, ಸಿಂಪಲ್ ಟು ಕ್ಯಾಲ್ಕುಲೇಟ್ ಅಂತೇಳಿ. ಇಲ್ಲಿ ನೋಡ್ರಿ, ಸಾಮಾನ್ಯ ಗಣಿತ ವಿಧಾನದಿಂದ ಸುಲಭವಾಗಿ ಲೆಕ್ಕವನ್ನು ಮಾಡಲು ಇದು ನಮಗೆ ಬಹಳ ಸಹಾಯವಾಗ್ತದೆ. ಹೀಗಾಗಿ ಈ ಅರ್ಥಮೆಟಿಕ್ ಮೀನ್ ಎನ್ನುವುದು ವಿದ್ಯಾರ್ಥಿಗಳಿಗೆ ಬಹಳ ಅರ್ಥವಾಗಲು ಸುಲಭವಾಗಿ ಕಂಡುಬರುವಂಥ ಒಂದು ಸಾಧನ ಆಗಿದೆ. ಅದಾದಮೇಲೆ ಇಲ್ಲಿ ಸ್ಥಿರತೆ ಕೂಡ ಕಂಡು ಬರ್ತದೆ. ಸ್ಥಿರತೆ, ಅದಕ್ಕೆ ನಾವು ಸ್ಟೆಬಿಲಿಟಿ ಅಂತ ಕರಿತೀವಿ. ಇದು ಇತರ ಸರಾಸರಿಗಳಿಗಿಂತ ಹೆಚ್ಚು ಸ್ಥಿರವಾಗಿ ಕಂಡುಬರುವಂಥ ಒಂದು ಸರಾಸರಿ ಯಾವಂತಂದ್ರೆ ಅದು ಅರ್ಥಮೆಟಿಕ್ ಮೀನಾಗಿದೆ. ಆಮೇಲೆ ಒಟ್ಟು ಮೊತ್ತಕ್ಕೆ ಸಮಾನತೆ ಆಗಿರ್ತದೆ, ಸಮ್ ಆಫ್ ಡಿವಿಷನ್ ಇನ್ 0 ಅಂತೇಳಿ. ಅಂದರೆ ಸರಾಸರಿಯಿಂದ ವ್ಯತ್ಯಾಸಗಳ ಮೊತ್ತ ಶೂನ್ಯವಾಗಿ ಕಂಡುಬರ್ತದೆ. ಆಮೇಲೆ ಗಣಿತೀಯ ಸರಾಸರಿಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಂಡುಬರ್ತದೆ. ಅಂದರೆ ಸಾಮಾನ್ಯವಾಗಿ ಉಪಯೋಗವಾಗುವಂಥ ಒಂದು ವಿಧಾನ ಆಗಿದೆ. ಯಾವುದು? ಅಂಕಗಣಿತ ಸರಾಸರಿ. ಇಷ್ಟು ವಿದ್ಯಾರ್ಥಿಗಳೇ ಅಂಕಗಣಿತ ಸರಾಸರಿ ಒಳಗೊಂಡಿರುವಂಥ ಗುಣಲಕ್ಷಣಗಳು ಆಗಿವೆ. ಈ ಗುಣಲಕ್ಷಣಗಳು ಆದಮೇಲೆ ವಿದ್ಯಾರ್ಥಿಗಳೇ ಸಮಾರೂಪವನ್ನು ನಾವಿಲ್ಲಿ ಗಮನಿಸೋಣ. ಅಂಕಗಣಿತ ಸರಾಸರಿ ಒಂದು ಪ್ರಮುಖ ಕೇಂದ್ರ ಪ್ರವೃತ್ತಿಯ ಮಾಪನವಾಗಿದ್ದು ಇದನ್ನು ಲೆಕ್ಕಿಸಲು ಬಹಳ ಸುಲಭವಾಗಿದ್ದು ಎಲ್ಲ ಅಂಕಿಗಳನ್ನು ಒಳಗೊಂಡಿರುತ್ತದೆ. ಆದರೆ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಮೌಲ್ಯಗಳಿಂದ ಹೆಚ್ಚು ಪ್ರಭಾವಿತವಾಗಿ ಕಂಡು ಬರ್ತದೆ. ಇಷ್ಟು ನಾವು ಏನು ಮಾಡಬೇಕು, ನಿಮಗೇನಾದರೂ 5 ಮಾರ್ಕ್ಸ್ ಒಳಗೆ ಅಂಕಗಣಿತ ಸರಾಸರಿ ಅಂದ್ರೇನು, ಅದರ ಗುಣಲಕ್ಷಣಗಳ ಬಗ್ಗೆ ಚರ್ಚಿಸಿ ಅಂತಂದ್ರೆ ಇಷ್ಟೆಲ್ಲ ಉತ್ತರವನ್ನು ವಿದ್ಯಾರ್ಥಿಗಳು ಬರೀಬೇಕು. ಏನ ಮುಂದಿನ ತರಗತಿಯಲ್ಲಿ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ವಿಧಾನಗಳು ಯಾವ ರೀತಿ ಕಂಡುಹಿಡಿಬೇಕಂತೇಳಿ ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡೋಣ. ಏನ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸುವಂಥ ಕೆಲಸವನ್ನು ಮಾಡ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ವಿಡಿಯೋಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ಹೇಳ್ತಾ ಕೇಳ್ಕೊತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.